ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚ್ಚಿ ಲಾಗ್ಸ್. ಏನಿವತ್ತು ಗ್ರೇವಿ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಸೊ ಈ ಥರ ಗ್ರೇವಿ ಮಾಡಿಕೊಂಡ್ರೆ ನಿಮಗೆ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಆಲೂಗಡ್ಡೆ ಬಟಾಣಿ ಹಾಕಿ ಗೊಜ್ಜು ಥರ ರೆಡಿ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್. ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಈ ಗ್ರೇವಿ ಅಂತೂ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೆಂಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಸೊ ಈಗ ನಾವು ಫಸ್ಟು ಆಲೂಗಡ್ಡೆ ಮತ್ತು ಬಟಾಣಿ, ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ದೀನಿ ಫ್ರೆಂಡ್ಸ್. ಸಿಪ್ಪೆ ತೆಗೆದು ಒಂದು ಅರ್ಧ ಅಷ್ಟು ನಾವು ಫಸ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಬೆಂದರೆ ನಮಗೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅರ್ಧ ಬೆಂದರೆ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಈಗ ಮಸಾಲೆಗೆ ಏನು ಬೇಕು, ಯಾವ ಥರ ಮಸಾಲೆ ನೋಡೋಣ, ಓಕೆನಾ. ನಾನು ಆಲ್ಮೋಸ್ಟ್ ಮಸಾಲೆ ಸಾರಿಗೆ ಇದೇ ಥರನೇ ಮಸಾಲೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಫಸ್ಟು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಹಾಕಿ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಥರ ಮಾಡಿದ್ರೆ ನಮಗೆ ಹಸಿ ವಾಸನೆ, ಸ್ವಲ್ಪ ಶುಂಠಿ ಇದೆಲ್ಲ ಫ್ಲೇವರು ಏನೂ ಅನಿಸೋದಿಲ್ಲ. ಸೊ ಅದಕ್ಕೆ ನಾನು ಫಸ್ಟು ಇದಿಷ್ಟು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಇಲ್ಲಿ ನಾನು ಹಾಫು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅರ್ಧ ತೆಂಗಿನಕಾಯಿನ ನಾನು ಇದಕ್ಕೆ ಈ ಗ್ರೇವಿಗೆ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೀಟಾಗಿ ಅರ್ಧನ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಇನ್ನು ಅರ್ಧ ಬಂದು ನಾನು ಒಗ್ಗರಣೆಗೆ ಕೊಟ್ಕೊತೀನಿ. ಸೊ ಇಲ್ಲಿ ನಾವು ಏನು ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಮಾಡಿದ್ರಲ್ಲ, ಆ ರೋಸ್ಟನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ಪೂನ್ ನಾನು ಇಲ್ಲಿ ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಖಾರ. ನಾನು ಇಲ್ಲಿ ನಮ್ಮ ಕ್ವಾಂಟಿಟಿಗೆ ನಾನು 3/4 ಸ್ಪೂನಷ್ಟು ಖಾರದ ಪುಡಿ ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಖಾರ ಜಾಸ್ತಿ ಇನ್ನೂ ತಿನ್ನೋರು 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 3/4 ಸ್ಪೂನು ಸಾಕಾಗುತ್ತೆ ಖಾರಕ್ಕೆ, ಓಕೆನಾ. ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಫಸ್ಟೇ ಕೊತ್ತಂಬರಿ ಹಾಕ್ಕೊಳ್ಳೋದಿಲ್ಲ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ. ನೀಟಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಸ್ವಲ್ಪ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಉದ್ದುದ್ದ ಹಚ್ಕೊಳ್ಳಿ, ಚಿಕ್ಕದಾಗಿ ಹಚ್ಕೋಬೇಡಿ, ಓಕೆನಾ. ಸೊ ಈ ಥರ ಹಚ್ಕೊಂಡ್ರೆ ನಮಗೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ, ಓಕೆನಾ ಫ್ರೆಂಡ್ಸ್. ಸೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡ್ರೆ ನಮಗೆ ಒಗ್ಗರಣೆಗೆ ರೆಡಿ ಆಗುತ್ತೆ. ಈಗ ನಾವು ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಒಂದು ಸ್ವಲ್ಪ ಮುಂದೆ ಎಣ್ಣೆ ಹಾಕಿ ಚೆನ್ನಾಗಿರುತ್ತೆ. ಗ್ರೇವಿಗೆ ಒಂದು ಸ್ವಲ್ಪ ಆಯ್ಲಿ ಇದ್ದರೆ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಅಂದ್ಬಿಟ್ಟು ತುಂಬ ಹಾಕಬೇಡಿ ಫ್ರೆಂಡ್ಸ್. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಅದಾದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ರಲ್ವ, ಆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಏನು ಹಾಫ್ ಟೊಮೊಟೊ ಹಚ್ಚಿಟ್ಟಿದ್ದೀರಲ್ವ, ಟೊಮೊಟೊ ಹಾಕಿ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ನಾವು ಏನು ಗ್ರೈಂಡ್ ಮಾಡಿದ್ದೀರಲ್ವ, ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರಲ್ವ, ಆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ತೊಗೊಂಡು ನೀರೇನು ಹಾಕ್ದಿರೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದು ಹಸಿ ವಾಸನೆ ಹೋಗೋವರೆಗೂ ಒಂದು 5 to 6 ಮಿನಿಟ್ಸು ಈ ಥರನೇ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ನೀಟಾಗಿ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಹಸಿ ವಾಸನೆ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಸೊ ನೀಟಾಗಿ ಈ ಥರನೇ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ನಾವು ಏನು ಬಟಾಣಿನ ಅರ್ಧ ಬೇಯಿಸಿದಿರಲ್ಲ, ಆ ಬಟಾಣಿನ ತೊಗೊಂಡು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ನಾನು ಫುಲ್ಲು ಬೇಯಿಸಿಲ್ಲ ಫ್ರೆಂಡ್ಸ್. ಸೊ ಒಂದು ಹಾಫಷ್ಟು ಮಾತ್ರ ಬಾಯ್ಲ್ ಮಾಡಿದ್ದೀನಿ ನೀಟಾಗಿ. ಈಗ ಇದರಲ್ಲೇ ಒಂದು ಹಾಫು, ಇನ್ನು ಹಾಫ್ ಏನು ಬೆಂದಿಲ್ಲೋ ಅದು ನೀಟಾಗಿ ಮಸಾಲೆಗೆ ಹಾಕ್ಕೊಂಡು ನಾವು ನೀಟಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ನೀಟಾಗಿ ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗ್ತಾಯಿದೆಯಲ್ಲ, ಈಗ ನೋಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಸೊ ನೋಡಿ, ಸೊ ನಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ನಾನಿಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಇದು ನಾವು ಗ್ರೇವಿ ಮಾಡ್ತಿರೋದಲ್ವ. ಸೊ ಸ್ವಲ್ಪ ಗಟ್ಟಿ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸು ನೀಟಾಗಿ ಕೂತ್ಕೊಂಡ್ರೆ ನಮಗೆ ಗ್ರೇವಿ
ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆಯಲ್ವಾ, ನಿಮಗೆ ಕಾಣಿಸ್ತಾ ಇದೆಯಲ್ವಾ. ಸೊ ಆಯಿಲೆಲ್ಲ ಸಪ್ರೇಟ್ ಆಗಿದೆಯಲ್ವಾ ಫ್ರೆಂಡ್ಸ್. ಸೊ ಹಿಂಗೆ ಆಯಿಲ್ ಸಪ್ರೇಟ್ ಆದರೆ ನಮಗೆ ಗ್ರೇವಿ ರೆಡಿ ಆಯಿತು ಅಂದ್ಬಿಟ್ಟು. ಸೊ ನೀಟಾಗಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡಿದ್ರೆ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಈ ಗ್ರೇವಿ ಚಪಾತಿಗೆ, ದೋಸೆಗೆ, ಅದೇ ಥರ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನಾ ಈ ಥರ ಮಾಡಿದ್ದೀನಿ. ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚ್ಚಿ ವ್ಲಾಗ್ಸ್ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್.